ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಮನೇಲಿ ರಾಯರ ಸೇವೆ ಹೇಗೆ ನಡೀತು, ಇವತ್ತು ನಮ್ಮ ಮನೆ ರಾಯರ ಸೇವೆನ ನಿಮ್ಮೆಲ್ರಿಗೋಸ್ಕರ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ರಾಯರು ಇವತ್ತು ನಮ್ಮ ಮನೇಲಿ ಎಲ್ರಿಗೋಸ್ಕರ ಮಾಡಿದ ಸೇವೆಲಿ ಯಾವ ರೀತಿ ಅನುಗ್ರಹಿಸಿದ್ರು, ಹೂಗಳನ್ನ ಸುರಿಮಳೆನೇ ಸುರಿಸ್ಬಿಟ್ರು. ಎಷ್ಟು ಖುಷಿ ಆಗುತ್ತೆ ಅಂದರೆ ರಾಯರು ಪ್ರತಿನಿತ್ಯ ನನಗೆ ಹೂಪ್ರಸಾದ ಕೊಡ್ತಾರೆ. ಜೊತೆಗೆ ಇವತ್ತಂತೂ ಹೂಗಳ ಸುರಿಮಳೆನೇ ಸುರಿಸ್ಬಿಟ್ರು. ನಾನೇ ಪುಣ್ಯವಂತೆ ಅಂತ ತುಂಬ ನನಗೆ ಹೇಳ್ಕೊಳ್ಳೋದಕ್ಕೆ ಸಂತೋಷ ಆಗುತ್ತೆ. ಯಾವಾಗಲೂ ಬುಧವಾರನೇ ನಾನು ಮಾರ್ಕೆಟ್ಗೆ ಹೋಗಿ ರಾಯರಿಗೆ ಬೇಕಾಗಿರೋಂಥ ಹೂವು, ಹಣ್ಣು, ತುಳಸಿ ಎಲ್ಲ ತೊಗೊಂಬರ್ತೀನಿ. ಏನೋ ಗೊತ್ತಿಲ್ಲ, ರಾಯರಿಗೆ ಹೂ ತರೋದು ಅಂದರೆ ತುಂಬ ಖುಷಿ. ಬುಧವಾರ ಗುರುವಾರ ಅಂದರೆ ನನಗೆಂಥ ಸಂತೋಷ ಅಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ಸಂತೋಷ ಆಗುತ್ತೆ. ಎಲ್ಲ ತಂದಿಟ್ಕೊಂಡೆ. ಗುರುವಾರ ಬೆಳಗ್ಗೆನೇ ಎದ್ದು ರಾಯರಿಗೆ ನೈವೇದ್ಯಕ್ಕೆ ಬೇಕಾಗಿರೋಂಥ ಪ್ರಸಾದಗಳನ್ನ ರೆಡಿ ಮಾಡಿಕೊಂಡೆ. ಮತ್ತು ನಾನು ರಾಯರಿಗೆ ಪ್ರಸಾದ ಮಾಡೋದಕ್ಕೆ ಅಂತ ಸಪ್ರೇಟ್ ಪಾತ್ರೆಗಳಿಟ್ಟಿದ್ದೀನಿ. ರಾಯರಿಗೆ ಹಾಲು ಕಾಯಿಸೋದಕ್ಕೆ ಅನ್ನೋದಕ್ಕೆ ಸಪ್ರೇಟ್ ಪಾತ್ರೆಗಳಿದೆ, ಅವ್ರಿಗೆ ನೈವೇದ್ಯ ಮಾಡೋದಕ್ಕೆ ಸಪ್ರೇಟ್ ಪಾತ್ರೆಗಳಿದೆ. ಯಾಕಂದರೆ ನಾವು ತಿನ್ನೋ ಬೋಲಲ್ಲೆಲ್ಲ ರಾಯರಿಗೆ ಇಡಬಾರ್ದಲ್ವ, ಹಾಗಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಸ ಗುಡಿಸಿ, ಬಾಕ್ಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ ಎಲ್ಲ ತಯಾರಿಗಳನ್ನು ನಾನು ಮಾಡಿಕೊಂಡೆ. ಈ ಫೋಟೋದಲ್ಲಿ ಕಾಣ್ತಿರೋ ರಾಯರು ನಮ್ಮ ಮನೇಲಿ ಹಾಲಲ್ಲಿ ಇಟ್ಟಿರೋದು. ನನಗೆ 4:10 ಬೆಳಗಿನ ಜಾವ ಮೊದಲನೇ ಪ್ರಸಾದ ರಾಯರಿಂದ ಸಿಕ್ಕಿದ್ದು ಈ ವೈಟ್ ಸೇವಂತಿಗೆ ಮತ್ತು ತುಳಸಿ. ಆವಾಗ ನಾನಿನ್ನೂ ದೀಪ ಕೂಡ ರಾಯರಿಗೆ ಹಚ್ಚಿರಲಿಲ್ಲ. ಬಟ್ ದೇವ್ರ ಮನೇಲಿರೋ ರಾಯರಿಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೆ. ಹೂವಿನ ಅಲಂಕಾರ, ನೈವೇದ್ಯಕ್ಕೆ ಬೇಕಾಗಿರೋಂಥದ್ದು, ಅಭಿಷೇಕಕ್ಕೆ ಬೇಕಾಗಿರೋಂಥದ್ದು ಎಲ್ಲನೂ ತಂದಿಟ್ಕೊಂಡಿದ್ದೆ. ಎಷ್ಟು ಹೂಗಳನ್ನ ಕೊಟ್ಟರು ಅಂದರೆ ರಾಯರು ಫಸ್ಟು ನನಗೆ ಎಷ್ಟೆಲ್ಲ ಹೂ ಸಿಕ್ತು ಅಂತ ಹೇಳಿಬಿಟ್ಟು ಆಮೇಲೆ ಬರೀ ನಿಮ್ಮ ಬಗ್ಗೆನೇ ಮಾತು ರಾಯರ ಮುಂದೆ. ಯಾವಾಗ ಏನೇನು ಹೇಳಿದೆ, ಯಾರ್ಯಾರಿಗೋಸ್ಕರ ನಾನು ಪ್ರೇಯರ್ ಮಾಡಿದೆ ಅನ್ನೋದನ್ನು ಮುಂದೆ ವಿಡಿಯೋಸಲ್ಲಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಮೊದಲನೇ ಹೂ ಪ್ರಸಾದ ಇದಾದರೆ, ಎರಡನೇದು ನಮ್ಮ ಮನೆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪದ್ಮಾವತಿ ದೇವರಿಂದ ನನಗೆ ಒಂದು ಹೂ ಪ್ರಸಾದ ಬಂದಿತ್ತು. ನಾನು ವಕ್ರತುಂಡ ಮಹಾಕಾಯ ಹೇಳಬೇಕಾದ್ರೆ ಏನಲ್ಲೊಂದು ಹೂ ಮಿಸ್ ಆಗಿದೆಯಲ್ಲ, ಎಲ್ಲೋ ಹೋಯ್ತು ಅಂತ ನೋಡ್ತೀನಿ. ಅದು ಲಕ್ಷ್ಮೀ ಪಾದದ ಕೆಳಗಡೆ ಇತ್ತು. ಅದು ಎರಡನೇ ಹೂ ಪ್ರಸಾದ. ಮೂರನೇದಾಗಿ ನಾನು ನಿಮ್ಮೆಲ್ಲರಿಗೋಸ್ಕರ ಅಭಿಷೇಕಕ್ಕೂ ಮುಂಚೆ ಕೂತು ಮಾತಾಡಿದ್ದೀನಿ, ನೀವು ಕೇಳಿಸ್ಕೋಬೋದು ವಿಡಿಯೋದಲ್ಲಿ. ಆವಾಗ ನನಗೆ ಯಾವುದೂ ಹೂ ಪ್ರಸಾದ ಸಿಗಲಿಲ್ಲ. ಅದಾದಮೇಲೆ ರಾಯರ ಹತ್ರ ಮತ್ತೆ ಎಲ್ರಿಗೋಸ್ಕರನೂ ನೀವು ಒಳ್ಳೇದು ಮಾಡಲೇಬೇಕು ರಾಯರೇ ಅಂತ ಹೇಳಿಬಿಟ್ಟು ರಾಘವೇಂದ್ರ ಗುರುಸ್ತೋತ್ರ ಹೇಳ್ತಾ ಇರ್ತೀನಿ. ರಾಘವೇಂದ್ರ ಗುರುಸ್ತೋತ್ರ ಹೇಳಬೇಕಾದ್ರೆ ನಾನು ಎಲ್ರೂ ರಾಯರೇ ನಿಮ್ಮ ಭಕ್ತರು ಇಂತಿಂಥ ಕಷ್ಟ ಅಂತ ಕೇಳ್ಕೊಳ್ಳಿ ಅಂತ ಹೇಳೋದ್ರ ಜೊತೆಗೆ ಹೂಪ್ರಸಾದ ಕೊಡಬೇಕು ಅಂತ ಕೇಳ್ತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ. ನಾನು ಹೂಪ್ರಸಾದ ಕೊಟ್ಟಿರೋದನ್ನ ತೋರಿಸ್ತೀನಲ್ಲ, ಆ ಮಾರ್ಕ್ ಮಾಡಿ ಅಲ್ಲಿ ನೋಡಿ, ಅದ್ರ ಪಕ್ಕ ಒಂದು ಹೂವು ಜಾರ್ತಿರುತ್ತೆ. ನಾನು ಅನ್ಕೊತೀನಿ ಈ ಹೂನೇ ಕೊಡ್ತಾರೆ ಅಂತ. ಆದರೆ ರಾಯರು ಎಷ್ಟು ಒಳ್ಳೆಯವರು ಅಂದರೆ ನಾನು ನಿಜವಾಗ್ಲೂ ಹೇಳೋಕ್ಕೆ ಸಾಧ್ಯ. ಜಾರಿಲ್ಲ ಏನಿಲ್ಲ, ಚೆನ್ನಾಗಿಟ್ಟಿರೋ ಒಂದು ಹೂವು ಪಟ್ ಅಂತ ಭಗವದ್ಗೀತೆ ಬುಕ್ ಸೈಡ್ ಬಂದುಬಿಡುತ್ತೆ. ನನಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನೋಡ್ಕೋತೀನಿ ವಿಡಿಯೋಗೆ ಸೇವ್ ಆಯ್ತಾ ಇಲ್ವೋ ಅಂತ. ಯಾಕಂದರೆ ನಾನು ಮಿಸ್ ಮಾಡಿಬಿಟ್ರೆ, ಲಾಸ್ಟ್ ಒಂದು ಸಲ ಹಾಗೆ ಆಗಿತ್ತು, ಮಿಸ್ ಆಗಿಬಿಡ್ತಾ ಏನು ಅಂದ್ಬಿಟ್ಟು ನೋಡಿ ಸೇವ್ ಮಾಡಿ ಇಟ್ಕೊತೀನಿ. ಸೇವ್ ಮಾಡಿ ಇಟ್ಕೊಂಡು ಆ ಹೂನ ಎತ್ಕೊಂಡು ಮಡ್ಕೊತ ನಾನು ಮನಸ್ಸಲ್ಲಿ ಅಂತೀನಿ, ರಾಯರೇ ಇನ್ನೂ ಒಂದು ಸಲ ನಾನು ಗುರುಸ್ತೋತ್ರ ಹೇಳ್ತೀನಿ. ಈ 21 ಜನ ನಾನು ಏನು ಕೇಳಿದ್ದೀನಿ ಅವ್ರಿಗೆಲ್ಲರಿಗೂ ನೀವು ಒಳ್ಳೇದು ಮಾಡಲೇಬೇಕು ಅಂತ ಹಿಂಗೆ ಮಡ್ಕೊತಾ ಇದ್ದೀನಿ. ಫೋನ್ನ ಕೆಳಗಡೆ ಇಟ್ಬಿಟ್ಟು ಮತ್ತೆ ರಾಯರು ಬಲಭಾಗದಿಂದ ಒಂದು ಸೇವಂತಿಗೆ ಹೂ ಕೊಟ್ಟರು. ಅದನ್ನು ಕೂಡ ವಿಡಿಯೋದಲ್ಲಿ ಎತ್ಕೊಂಡಿರೋದನ್ನ ತೋರಿಸಿದ್ದೀನಿ. ಬಟ್ ವಿಡಿಯೋಗೆ ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನಮ್ಮ ಮನೇಲಿ ಏನಂದರೆ, ನನ್ನ ಮಗಳು ನನ್ನ ಮನೆಯವರು ಮಲಗಿರ್ತಾರೆ. ನಾನು ಬೆಳಿಗ್ಗೆ ಎಚ್ಚರ ಆಗಿ ರಾಯರ ಪೂಜೆ ಆಗೋವ್ರಿಗೂ ಅವರಿಬ್ಬರು ಕೂಡ ಎದ್ದಿರಲ್ಲ. ನಾನು ಒಂದು ಕೈಲಿ ಫೋನ್ ಇಟ್ಕೊಂಡು ಶ್ಲೋಕಗಳು ಮತ್ತು ರಾಘವೇಂದ್ರ ಗುರುಸ್ತೋತ್ರ ಎಲ್ಲ ಹೇಳುವಾಗ, ಅಭಿಷೇಕ ಮಾಡುವಾಗಲೂ ಅಷ್ಟೇ, ಎಲ್ರಿಗೂ ತೋರಿಸ್ಬೇಕು, ಎಲ್ಲರೂ ನೋಡಬೇಕು ಅನ್ನೋ ಕಾರಣಕ್ಕೆ ಒಂದು ಕೈಲಿ ಫೋನ್ ಹಿಡಿದಿರ್ತೀನಿ, ಒಂದು ಕೈಲಿ ಅಭಿಷೇಕ ಮಾಡ್ತಿರ್ತೀನಿ. ಈ ಶಕ್ತಿ ಎಲ್ಲ ರಾಯರೇ ನನಗೆ ಕೊಟ್ಟಿರೋದು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ಅದಾದಮೇಲೆ ನಾನು ರಾಯರಿಗೆ ಥ್ಯಾಂಕ್ಸ್ ರಾಯಪ್ಪ, ಎಲ್ರಿಗೂ ನೋಡೋ ಥರ ಹೂಪ್ರಸಾದ ಕೊಟ್ರಲ್ಲ ಅಂತ ಹೇಳಿಬಿಟ್ಟು ನಾನು ಏನು ರಾಯರ ನೈವೇದ್ಯಕ್ಕೆ ಹಣ್ಣುಗಳನ್ನ ರೆಡಿ ಮಾಡಿರ್ತೀನಿ, ಆ ತಟ್ಟೆ ಎತ್ಕೊಂಡು ನೈವೇದ್ಯ ಕೊಡೋಣ ರಾಯರಿಗೆ ಅಂತ ಎತ್ಕೊತೀನಿ. ತಟ್ಟೆ ಭಾರ ಇರುತ್ತೆ. ನಾನು ಏನು ಮಾಡ್ತೀನಿ, ಫೋನ್ ನೈವೇದ್ಯ ಮಾಡೋ ಟೈಮಲ್ಲಂತೂ ನನಗೆ ಫೋನ್ ಹಿಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಒಂದು ತಟ್ಟೆ ಭಾರ ಇರುತ್ತೆ, ಒಂದು ಕೈಲಿ ನೈವೇದ್ಯ ತೋರಿಸ್ತಿರ್ಬೇಕಾಗುತ್ತಿರುತ್ತೆ ದೇವರಿಗೆ ಹೂ ಇಟ್ಕೊಂಡು. ಹಾಗಾಗಿ ನಾನು ಕ್ಯಾಮ್ರಾ ಆನಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಹಿಂಗೆ ಎತ್ಕೋತೀನಿ, ತಟ್ಟೆನ ಎತ್ಕೊಂಡು, ರಾಯರೇ ನನಗೆ ಶಕ್ತಿ ಅನುಸಾರ ನೀವೇನು ಕೊಟ್ಟಿದ್ದೀರಾ ಅಷ್ಟು ಶಕ್ತಿ ಅನುಸಾರ ನಾನು ಈ ಹಣ್ಣು ಹಂಪಲುಗಳನ್ನ ನಿಮಗೆ ಅರ್ಪಿಸ್ತಿದ್ದೀನಿ, ನೀವು ಅರ್ಪಿಸ್ಕೋಬೇಕು ಅಂತ ಹೇಳ್ತೀನಿ. ಪರಮಾನಂದ ಅಂತ ಹೇಳ್ಬೋದು. ಎಂಥ ಕ್ಷಣ ಅಂದರೆ ಹಂಗೆ ಹೇಳ್ತಾ ಒಂದು ಕೈಯಲ್ಲಿ ತಟ್ಟೆ ಹಿಡಿದಿದ್ದೀನಿ. ರಾಯರು
ಕನಕಾಂಬರ ಹೂವು ಮತ್ತು ಒಂದು ತುಳಸಿನ ಕೊಡ್ತಾವ್ರೆ. ನಾನು ರೇ 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 ಇರಿ ಅಂತ ಇದ್ದೀನಿ, ಯಾಕಂದರೆ ಕ್ಯಾಮ್ರಾ ಎತ್ಕೊಳ್ಳೋಣ ಅಂತ. ನೋಡಿದ್ರೆ ಒಂದು ಕೈಲಿ ನೈವೇದ್ಯ ಅರ್ಧಕ್ಕೆ ಇಟ್ಕೊಂಡಿದ್ದೀನಿ. ಆ ಕ್ಷಣಕ್ಕೆ ನನಗನ್ನಿಸ್ತು ವಿಡಿಯೋ ತಗೊಳ್ಳೋದು ಮುಖ್ಯ ಅಲ್ಲ, ನನಗೆ ರಾಯರಿಗೆ ಅರ್ಧ ಹಿಡ್ದಿರೋ ನೈವೇದ್ಯನ ಕಂಪ್ಲೀಟ್ ಮಾಡಬೇಕು ಅಂದ್ಬಿಟ್ಟು ನೈವೇದ್ಯ ಕೊಡ್ತೀನಿ. ನೈವೇದ್ಯ ಕೊಡಬೇಕಾದ್ರೆ ನಿಮಗೆ ವಿಡಿಯೋ ಕೂಡ ನೈವೇದ್ಯ ಕೊಟ್ಟಾದಮೇಲೆ ವಿಡಿಯೋ ಮಾಡಿದ್ದೀನಿ 5 ಗಂಟೆ 27 ನಿಮಿಷದಲ್ಲಿ. ಆವಾಗ ಕೊಟ್ಟಿರೋ ಹೂನ ತೊಗೊಳ್ತಿರೋ ವಿಡಿಯೋ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ, ನನ್ನ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಅದಾದಮೇಲೆ ಇನ್ನೊಂದು ತಟ್ಟೆ ಇರುತ್ತೆ, ಮೀನ್ಸ್ ನಾನು ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ ಆಗಲಿ, ರವೆ ಉಂಡೆ ಆಗಲಿ, ರಾಯರಿಗೆ ಯಾಕೆ ಮಾಡ್ತೀನಿ, ರವೆ ಉಂಡೆ ಮಾಡೋದಕ್ಕೆ ರಾಯರೇ ನನಗೆ ಹೇಳಿರೋದು. ನನ್ನ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಸೂಚಿಸಿರೋದು ರವೆ ಉಂಡೆ ಪ್ರಸಾದ ಬೇಕು ಅಂತ ರಾಯರೇ. ಅದಕ್ಕೋಸ್ಕರ ಆ ರವೆ ಉಂಡೆದೇ ಒಂದು ವಿಡಿಯೋ ಮಾಡ್ತೀನಿ. ಆ ತಟ್ಟೆನ ನೈವೇದ್ಯಕ್ಕೆ ಅಂತ ಕೊಡೋಕೆ ಹೋಗ್ತೀನ, ಆಗಲೂ ಕೂಡ ನನ್ನಪ್ಪ ಹೂ ಪ್ರಸಾದ ಕೊಟ್ಟರು. ಎಷ್ಟತ್ತೆ ಅಂದರೆ ಆ ಕ್ಷಣದಲ್ಲಿ ವಿಡಿಯೋ ಕೂಡ ನಾನು ಹೂ ಎತ್ಕೊಂಡು ಅದಾದಮೇಲೆ ಅಳ್ತಿದ್ದಿದ್ದು ವಿಡಿಯೋ ಕೂಡ ಶೂಟ್ ಮಾಡಿಕೊಂಡೆ. ತುಂಬಾ ಎಂಥ ಆನಂದ ಆಗುತ್ತೆ ಅಂದರೆ, ನಾನು ಪೂಜೆ ಮಾಡೋಕ್ಕೆ ಅಂತ ಬಂದಿಲ್ಲಿ ಕೂತ್ಕೊಂಡ್ರೆ ನನ್ನ ಹಿಂದೆ ಮುಂದೆ ಏನೂ ಅರಿವಿರಲ್ಲ. ನಾನು ರಾಯರಷ್ಟೇ, ಹೇಗೆ ಟೈಮ್ ಹೋಗುತ್ತೆ, ಯಾಕಪ್ಪ ಇಷ್ಟು ಬೇಗ ಹೊಟ್ಟೋಯ್ತು ಟೈಮು ಅಂತ ಅನ್ನಿಸ್ತಿರುತ್ತೆ. ಮತ್ತು ಗುರುವಾರ ಅಂದರೆ ಅವ್ರ ಮುಂದೆಯಿಂದ ಎಲ್ಲಿ ಹೋಗೋಕ್ಕೂ ನನಗೆ ಇಷ್ಟ ಇರಲ್ಲ, ಅಲ್ಲೇ ಕೂತ್ಕೋಬೇಕು ಅನ್ನೋ ಆಸೆ ಆಗ್ತಿರುತ್ತೆ. ಬಟ್ ಮನೆ ಕೆಲಸಗಳಿಗೂ ನಾವು ಅಷ್ಟೇ ಗಮನ ಕೊಡಬೇಕಲ್ವ. ಹಾಗಾಗಿ ಅವ್ರಿಗೆ ಆರತಿ ಮಾಡಿ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ತುಂಬ ಅದ್ಭುತವಾಗಿತ್ತು. ಏನು ಮುದ್ದಾಗಿ ಕಾಣಿಸ್ತಿದ್ರು ಅಂದರೆ ರಾಯರು. ಹಬ್ಬ ತಪ್ಕೊಬಿಡೋಣ ರಾಯರನ್ನ, ಕೆಟ್ಟದಾಗ ಯಾರು ಏನು ಅನ್ಕೋಬೇಡಿ, ಇವ್ರು ಹೀಗೆಲ್ಲ ತಪ್ಕೋತಾರೆ ಅದಕ್ಕೂ ಏನಾದರೂ ಹೇಳ್ಬಿಡ್ತೀರಾ. ಅದನ್ನು ನಾನು ಹೇಳ್ತಿರೋದು, ನಾವು ನಮ್ಮ ತಂದೆನ ಹೇಗೆ ತಪ್ಕೋಬೇಕು ಅಂದ್ಕೊಳ್ತೀವೋ ಆ ಭಾವನೆಯಲ್ಲಿ ನಾನು ಹೇಳಿದೆ. ತುಂಬ ಮುದ್ದಾಗಿ ಕಾಣಿಸ್ತಿದ್ರು ರಾಯರು. ಹಬ್ಬ ಎದ್ದು ಬರ್ತಿದ್ದಾರೇನೋ ಅನ್ನಂಗಿತ್ತು. ಇದ್ದಷ್ಟೊತ್ತು ನಾನಿಲ್ಲಿ ತುಂಬ ಸಂತೋಷಪಟ್ಟೆ. ನಾನು ಏನು ಹೇಳ್ತಾ ಇದ್ದೆ ನನಗೊಂದು ಅರಿವಿರಲಿಲ್ಲ. ಬಹಳ ಆಶೀರ್ವಾದ ಕೊಟ್ಟರು ರಾಯರು. ಹೂಗಳು ಸುರಿಮಳೆನೇ ಸುರಿಸ್ಬಿಟ್ರು. ತುಂಬ ಸಂತೋಷ ಆಯಿತು. ಇನ್ನು ಮುಂದೆ ಬರೋದೆಲ್ಲ ನಿಮಗೋಸ್ಕರ ನಾನು ರಾಯರ ಜೊತೆ ಮಾತಾಡಿರೋದು. ಎಲ್ಲರೂ ಗೊತ್ತು ನನಗೆ ಕಾಯ್ತಿರ್ತೀರ ಅಂತ. ನೋಡಿ, ಅಭಿಷೇಕ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನೆಲ್ಲ ಬೇಡ್ಕೊಂಡೆ ರಾಯರ ಹತ್ರ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ನಮ್ಮ ಮನೇಲಿ 4:20 4:30ಕ್ಕೆ ರಾಯರಿಗೆ ತುಪ್ಪದ ದೀಪ ಹಚ್ಚಿ ನನ್ನ ಮೊದಲನೇ ಪ್ರಾರ್ಥನೆಗಳು ಏನಿರುತ್ತೆ, ವಕ್ರತುಂಡ ಮಹಾಕಾಯ ಆಗಲಿ, ತ್ವಮೇವ ಮಾತಾ ಚ ಪಿತಾ ಚ ತ್ವಮೇವ ಆಗಲಿ, ಅದನ್ನೆಲ್ಲ ಹೇಳ್ಕೊಂಡು ಆಮೇಲೆ ನಿಮ್ಮ ಬಗ್ಗೆ ಎಲ್ಲ ಕೇಳ್ಕೊಳ್ತಾ ವಿಡಿಯೋ ಮಾಡಿದ್ದೀನಿ. ನೋಡಿ, ಲಕ್ಷ್ಮಿಯಿಂದ ಹೂ ಪ್ರಸಾದ ಸಿಕ್ತು ಅಂತ ಹೇಳಿದ್ನಲ್ಲ, ಅದು ಇದೇ ಹೂವು. ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಗಳೇ, ಪ್ರತಿ ವಾರ ನಮ್ಮನೇಲಿ ಅಭಿಷೇಕ ಮಾಡುವಾಗ ನಾನು ನಮಗೆ ಒಳ್ಳೇದು ಮಾಡಿ ರಾಯಪ್ಪ ಅಂತ ಕೇಳ್ಕೊಂಡು ಮಾಡ್ತಿದ್ದೆ. ಆದರೆ 2 ವಾರಗಳಿಂದ ನನ್ನ ಪೂಜೆನ ನೋಡಿ ಎಲ್ಲರೂ ಕಮೆಂಟ್ ಮೂಲಕ ನನ್ನ ಕಷ್ಟನ ಕೇಳ್ಕೊಳ್ಳಿ, ನನ್ನ ಕಷ್ಟಗಳನ್ನ ಕೇಳ್ಕೊಳ್ಳಿ ಅಂತ ತಿಳಿಸ್ತಿದ್ದಾರೆ. ಯಾಕೋ ಏನೋ ನನಗೊಂದು ತಿಳಿದು ರಾಯಪ್ಪ, ಏನೇ ಆದರೂ ನನ್ನ ಜೀವನದಲ್ಲಿ ನಿನ್ನ ಇಚ್ಛೆಯಂತೆ ನಡೀತಿರೋದು. ಹಾಗಾಗಿ ರಾಯಪ್ಪ, ಇದು ನಿನ್ನ ಇಚ್ಛೆ ಅಂತಲೇ ಭಾವಿಸ್ತೀನಿ. ಒಂದು 21ರಿಂದ 23 ಜನದವರೆಗೂ ನನ್ನ ಕಷ್ಟಗಳು ಈ ಥರ ಇದೆ, ಇದನ್ನು ರಾಯರ ಮುಂದೆ ಇಡಿ, ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ. ಹಾಗಾಗಿ ಈಗ ನಾನು ಪ್ರತಿಯೊಂದು ಅವ್ರು ಹೇಳಿರೋ ಕಷ್ಟಗಳನ್ನ ಅವ್ರ ಹೆಸರು ಹೇಳಿ ನಿಮ್ಮ ಮುಂದೆ ತಿಳಿಸ್ತೀನಿ ರಾಯಪ್ಪ. ಪ್ರತಿಯೊಬ್ಬರಿಗೂ ಇದು ನಿನ್ನ ಇಚ್ಛೆಯಂತೆ ಆಗ್ತಿರೋದು ರಾಯಪ್ಪ. ಪ್ರತಿಯೊಬ್ಬರಿಗೂ ನಿನ್ನ ಆಶೀರ್ವಾದ ಕೊಟ್ಟು ಅವ್ರ ಕಷ್ಟಗಳಿಂದ ಪಾರು ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಬೇಡ್ಕೊಂಡು ಅವ್ರ ಹೆಸರುಗಳು ಮತ್ತು ಅವ್ರ ಕಷ್ಟಗಳನ್ನ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ರಾಯಪ್ಪ. ರಾಘವೇಂದ್ರ ಸ್ವಾಮಿಗಳೇ, ಮೊದಲನೇದಾಗಿ ಮಾಂತೇಶ್ ಅಂತ ಅವ್ರ ತಂದೆ ತುಂಬ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾರಂತೆ ರಾಯಪ್ಪ. ಆದಷ್ಟು ಬೇಗ ಅವರು ಹುಷಾರಾಗೋ ಥರ ಅನುಗ್ರಹಿಸಿ. 2ನೇದಾಗಿ ರಾಯಪ್ಪ, ಉಷಾ ಶ್ರೀನಿವಾಸ್ ಅಂತ ತಂದೆ, ಅವ್ರಿಗೆ ಗರ್ಭಕೋಶದಲ್ಲಿ ಗುಳ್ಳೆಗಳಾಗಿ ತುಂಬ ಬ್ಲೀಡಿಂಗ್ ಆಗ್ತಾ ಪ್ರಾಬ್ಲಮ್ ಆಗಿದೆ ಅಂತೆ ರಾಯಪ್ಪ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ರಾಯಪ್ಪ, ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಷ್ಟು ವ್ಯವಸ್ಥೆ ಇಲ್ವಂತೆ ರಾಯಪ್ಪ. ದಯವಿಟ್ಟು ನಾನು ಅವ್ರಿಗೆ ಒಂದು ಶ್ಲೋಕ ಕೂಡ ಹೇಳ್ಕೊಟ್ಟಿದ್ದೀನಿ ರಾಯಪ್ಪ, ನಿಮ್ಮದು ಇದನ್ನು ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ. ಯಾವುದಾದ್ರೂ ಮೂಲಕ ಅವ್ರಿಗೆ ದಾರಿ ತೋರಿಸಿ ರಾಯಪ್ಪ. ಯಾರಾದರೂ ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸೋವಂಥ ವ್ಯಕ್ತಿಗಳಿದ್ದರೆ ಅವ್ರನ್ನ ತೋರಿಸಿ ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆ ಮಾಡಿಸಿ ರಾಯಪ್ಪ. ಇಲ್ಲ ಯಾವುದಾದ್ರೂ ಮೂಲಕ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಪಡ್ತಿರೋ ಕಷ್ಟದಿಂದ ಹೊರ್ಗಡೆ ಕರ್ಕೊಂಡು ಬನ್ನಿ ತಂದೆ. ಪ್ಲೀಸ್ ರಾಯಪ್ಪ, ಪ್ಲೀಸ್. ಮತ್ತೆ ರಾಯಪ್ಪ, ಇನ್ನೊಂದು ಹೋದ್ವಾರ ಕೂಡ ಕೇಳ್ಕೊಂಡಿದ್ದೆ ನಾನು ನಿಮ್ಮ ಮುಂದೆ ಕೂತ್ಕೊಂಡು. ದಿವ್ಯಾ ಅಂತ ರಾಯಪ್ಪ, ಅವ್ರ ಗಂಡನಿಗೆ KEBದು ಪ್ರಾಬ್ಲಮ್ ಆಗಿ ಕೋರ್ಟ್ಗೆ ಹೋಗಿತ್ತಲ್ಲ ರಾಯಪ್ಪ. ಹೋದ್ವಾರ ಕೂಡ ನಾನು ನಿಮ್ಮ ಹತ್ರ ಹೇಳಿದ್ದೆ. ಈ ವಾರ ಅದು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಇದೆ ಅಂತೆ ರಾಯಪ್ಪ. ಇವತ್ತು
ಫೈನಲ್ ಆಗಿ ಗೊತ್ತಾಗುತ್ತಂತೆ ರಾಯಪ್ಪ. ಅವರು ನನಗೆ ಮೆಸೇಜ್ ಮೂಲಕ ಹೇಳಿದರೆ, ನಾನು ಪ್ರತಿ ಕ್ಷಣ ರಾಯರ ಹೆಸರನ್ನ ಸ್ಮರಣೆ ಮಾಡ್ತಾನೇ ಇದ್ದೀನಿ. ಅವ್ರ ಸೇವೆನ ನಾನು ಮಾಡಬೇಕು ಅಂತಲೂ ಬಯಸಿದ್ದೀನಿ. ಅವ್ರಿಗೆ ರಾಯರು ನನ್ನ ಗಂಡನ ಪರ ಜಡ್ಜ್ಮೆಂಟ್ ಸಿಗೋ ಥರ ಮಾಡಿಕೊಡಿ ಅಂತ ಕೇಳ್ಕೊಳ್ಳಿ. ಜೀವನ ಪೂರ್ತಿ ನಾನು ಅವ್ರ ಸೇವೆ ಮಾಡ್ತೀನಿ. ಇದರಿಂದ ಅವ್ರಿಗೆ ಮಾತ್ರ ಅಲ್ಲ, ಅವ್ರ ಜೊತೆ ಪ್ರಾಬ್ಲಮಲ್ಲಿರೋ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಂಡಿದ್ದಾರೆ ರಾಯಪ್ಪ. ಪ್ಲೀಸ್ ರಾಯಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ರಿಗೂ ಒಳ್ಳೇದಾಗಬೇಕು ರಾಯಪ್ಪ. ಅವ್ರ ಗಂಡನ ಪರ ಜಡ್ಜ್ಮೆಂಟ್ ಇವತ್ತು ಆಗೋ ಥರ ಮಾಡಿ ರಾಯಪ್ಪ ಕೋರ್ಟಲ್ಲಿ. ಅವ್ರಿಗೆ ಒಳ್ಳೆ ನ್ಯಾಯ ಸಿಗೋ ಥರ ಮಾಡಿಕೊಡಿ ತಂದೆ, ಪ್ಲೀಸ್. ಹಾಗೆ ರಾಯಪ್ಪ, ಗೌತಮ್ ನಾಯಕ್ ಅಂತ ಹೇಳಿ ಅವ್ರು ನನಗೊಂದು ಕ್ವಶನ್ ಕೇಳಿದರು ರಾಯಪ್ಪ. ರಾಯರ ಮುಂದೆ ಇಡಿ ಪ್ಲೀಸ್, ರಾಯರೇನಾದರೂ ನಿಮಗೆ ವಿಷಯ ತಿಳಿಸಿದ್ರೆ ನನಗೆ ಹೇಳಿ ಅಂತ. ಅವ್ರ ಮನೆ ಕಟ್ಟೋ ಜಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ರಾಯಪ್ಪ. ಅದ್ರ ಪಕ್ಕ ಮನೆ ಕಟ್ಬೋದಾ ಬೇಡವಾ ಅಂತ ಕೇಳ್ತಾನೆ ಇದ್ದಾರೆ ರಾಯಪ್ಪ. ನೀವೇನೂ ಉತ್ತರ ಕೊಟ್ಟಿಲ್ಲ. ದಯವಿಟ್ಟು ಅವ್ರು ಪಡ್ತಿರೋ ಕನ್ಫ್ಯೂಸಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ. ಯಾವುದಾದ್ರೂ ಮೂಲಕ ಅವ್ರಿಗೆ ಉತ್ತರ ತಿಳಿಸಿ ತಂದೆ, ಪ್ಲೀಸ್ ತಂದೆ. ಹಾಗೆ ರಾಯಪ್ಪ, ಇನ್ನೊಬ್ಬರು ಅನಿತಾ ಅಂತ ಹೇಳಿ ರಾಯಪ್ಪ, ಅವ್ರ ತಂದೆ ಕಾಣಿಯಾಗಿ ಒಂದು 4 ವರ್ಷ ಆಯ್ತಂತೆ. ಹುಡುಕ್ತಾನೇ ಇದ್ದಾರಂತೆ ತಂದೆ. ಅವ್ರು ನಿಮ್ಮ ಭಕ್ತರು ಕೂಡ ರಾಯಪ್ಪ. ದಯವಿಟ್ಟು ಅವ್ರ ತಂದೆ ಎಲ್ಲಿದ್ದರೂ ವಾಪಸ್ ಅವ್ರ ಮನೆಗೆ ಬರೋ ಹಾಗೆ ಮಾಡಪ್ಪ. ಎಲ್ಲಿದ್ದಾರೆ ಅನ್ನೋದನ್ನು ತೋರಿಸ್ಕೊಡು ರಾಯಪ್ಪ. ಇವ್ರುಗಳೆಲ್ಲ ಕಷ್ಟದಿಂದ ನೀನು ಹೊರಗಡೆ ಕರ್ಕೊಂಡು ಬರಬೇಕು ರಾಯಪ್ಪ, ಪ್ಲೀಸ್ ರಾಯಪ್ಪ. ಇನ್ನೊಬ್ಬರು ಕೇಳಿದ್ದಾರೆ ರಾಯಪ್ಪ, ಶಾಲಿನಿ ಕುಮಾರ್ ಅಂತ. ಅವ್ರ ಮಗನಿಗೆ ಎಡಕಣ್ಣದು ನರ್ವ್ಸ್ ಪ್ರಾಬ್ಲಮ್ ಇದೆ ಅಂತೆ ರಾಯಪ್ಪ. ಅವ್ರಿಗೂ ಕೂಡ ನೀನು ಆಶೀರ್ವಾದ ಮಾಡಿ ಅವ್ರು ಪಡ್ತಿರೋ ಕಷ್ಟದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ತಂದೆ, ಪ್ಲೀಸ್. ಹಾಂ ರಾಯಪ್ಪ, ಇದನ್ನು ಹೇಳೋದನ್ನ ನೀವು ಕಂಪ್ಲೇಂಟ್ ಅಂತ ತಿಳ್ಕೊತಿರೋ ಏನಂತ ತಿಳ್ಕೊತಿರೋ ಗೊತ್ತಿಲ್ಲ ರಾಯಪ್ಪ. 10 ವರ್ಷದಿಂದ ಅವರು ನಿಮ್ಮ ಭಕ್ತರು ರಾಯಪ್ಪ. 1-2 ವರ್ಷ ಅಲ್ಲ, 10 ವರ್ಷದಿಂದ ಸುಜಾತ ಅನ್ನೋರು ನಿಮ್ಮ ಭಕ್ತರು ರಾಯಪ್ಪ. ಹಾಗೆ ಪ್ರತಿ ವರ್ಷ ಕೂಡ ಅವರು ನಿಮ್ಮ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡ್ತಾರೆ ರಾಯಪ್ಪ. ಯಾಕೆ ರಾಯಪ್ಪ ನೀವು ಅವ್ರಿಗಿನ್ನೂ ಒಳ್ಳೇದು ಮಾಡಿಲ್ಲ? ಅವ್ರು ಹೇಳ್ತಾರೆ, ನಾನು ಪ್ರತಿ ವರ್ಷ ಹೋಗಿ ದರ್ಶನ ಮಾಡ್ತೀನಿ, ನನಗೆ ಯಾವುದೂ ಒಳ್ಳೇದಾಗಿಲ್ಲ ಇನ್ನೂ, ಮತ್ತು ನಾನು ಕಷ್ಟದಲ್ಲಿದ್ದೀನಿ, ಬೇರೆಯವ್ರ ಕಷ್ಟದಲ್ಲಿದ್ದಾಗ ತುಂಬ ಸಹಾಯ ಮಾಡಿದ್ದೀನಿ. ದಯವಿಟ್ಟು ರಾಯರು ನನಗೆ ಸಹಾಯ ಮಾಡಲಿ, ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ. ತಪ್ಪು ರಾಯಪ್ಪ ಇದು. ಅವರು ನಿಮ್ಮ ದರ್ಶನ ಮಾಡೋದಕ್ಕೆ ಪ್ರತಿ ವರ್ಷ ಬಂದು ಕಷ್ಟದಲ್ಲಿದ್ದಾರೆ ಅಂದರೆ ನೀವು ಸಹಾಯ ಮಾಡಬೇಕು ರಾಯಪ್ಪ. ಅವ್ರ ಜೀವನದಲ್ಲಿ ಕಣ್ತೆರೆದು ನೋಡಬೇಕು ರಾಯಪ್ಪ, ಪ್ಲೀಸ್ ರಾಯಪ್ಪ. ಅವ್ರು ಕೇಳ್ಕೊಂಡಾಗ ನನಗನ್ನಿಸ್ತು, 10 ವರ್ಷದಿಂದ ರಾಯರ ಭಕ್ತರು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗ್ತಾರೆ, ಈ ರೀತಿ ಹೇಳ್ತಿದ್ದಾರಲ್ಲ ರಾಯಪ್ಪ, ಹೀಗೆ ಹೇಳ್ಬಾರ್ದು ರಾಯಪ್ಪ. ಅವ್ರು ಪ್ರತಿ ವರ್ಷ ನೀನು ದರ್ಶನ ಮಾಡೋಕ್ಕೆ ಬರ್ತಾರೆ ತಾನೆ, ನೀನು ಅವ್ರು ಕೇಳಿರೋದು ಕೊಟ್ಟಿರಲಿ ಕೊಟ್ಟಿಲ್ಲದೆ ಇರಲಿ, ದಯವಿಟ್ಟು ರಾಯಪ್ಪ ಅವ್ರ ಜೀವನದಲ್ಲಿ ನೀವು ಕಣ್ತೆರೆದು ಅವ್ರು ಪಡ್ತಿರೋ ಎಲ್ಲ ಕಷ್ಟಗಳಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ರಾಯಪ್ಪ, ಪ್ಲೀಸ್. ಹಾಗೆ ರಾಯಪ್ಪ, ಯಸ್ಮಿನ್ ಅಂತ, ಇವರು ಮುಸ್ಲಿಮ್ ಅಂತೆ ರಾಯಪ್ಪ. ಅವ್ರಿಗೆ ನೀವಂದರೆ ಇಷ್ಟ ರಾಯಪ್ಪ, ನಿಮ್ಮ ಭಕ್ತರು ಕೂಡ. ಬಟ್ ನಾವೆಲ್ಲೂ ಮಠಕ್ಕೆ ಹೋಗಲ್ಲ, ದಯವಿಟ್ಟು ಅವ್ರ ಹತ್ರ ಕೇಳ್ಕೊಳ್ಳಿ. ನನಗಿನ್ನೂ ಮದುವೆ ಆಗಿಲ್ಲ, ನಮ್ಮ ತಾಯಿ ಪ್ರತಿನಿತ್ಯ ಕಣ್ಣೀರು ಇಡ್ತಾರೆ, ನಿಂಗಿನ್ನೂ ಮದುವೆ ಆಗಿಲ್ವಲ್ಲ ಅಂತ ಹೇಳಿ ಅಂತ ಕಮೆಂಟ್ ಮಾಡಿದರು ರಾಯಪ್ಪ. ಪ್ಲೀಸ್ ರಾಯಪ್ಪ, ಅವ್ರಿಗೆ ಮದುವೆ ಬೇಗ ಆಗೋ ಥರ ಮಾಡಿಕೊಡಿ ರಾಯಪ್ಪ. ಅವ್ರು ಪಡ್ತಿರೋ ಕಷ್ಟದಿಂದ ಅವ್ರ ತಾಯಿ ಕಣ್ಣೀರನ್ನ ಒರೆಸಿ ರಾಯಪ್ಪ. ದಯವಿಟ್ಟು ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ರಾಯಪ್ಪ. ಹಾಗೆ ರಾಯಪ್ಪ, ಕಾವ್ಯ ಅಂತ, ಇವ್ರಿಗೇನೋ ಸೈಟ್ಗೆ ಲೋನ್ ಆಗಬೇಕಂತೆ ರಾಯಪ್ಪ, ಇವ್ರಿಗೂ ಒಳ್ಳೇದು ಮಾಡಿ ರಾಯಪ್ಪ. ಮತ್ತು ಇನ್ನೊಬ್ಬರು ಮಹಾಲಕ್ಷ್ಮಿ ಅಂತ ರಾಯಪ್ಪ, ಇವ್ರಿಗೆ ಇವ್ರ ಪ್ರೀತಿ ಸಿಗಬೇಕು ಅಂತ ಕಮೆಂಟ್ ಮಾಡಿದ್ದಾರೆ ರಾಯಪ್ಪ, ಇವ್ರಿಗೂ ಒಳ್ಳೇದು ಮಾಡಿ ರಾಯಪ್ಪ. ಹಾಗೆ ಗಗನ್ ಅಂತ, ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಲಾಸ್ಟ್ ವೀಕ್ ಕೂಡ ಕೇಳಿದ್ಲು, ಅಕ್ಕ ನಾನು ಇಷ್ಟಪಟ್ಟವರು ಸಿಗ್ತಾರ ಕೇಳಿ ಅಂತ. ಪ್ಲೀಸ್ ರಾಯಪ್ಪ, ಈ ಇಬ್ಬರು ಮಕ್ಳಿಗೂ ಅವ್ರು ಇಷ್ಟಪಟ್ಟಿರೋಂಥವ್ರನ್ನ ಒಳ್ಳೆ ಜೀವನ ಸಿಗುತ್ತೆ ಅಂದರೆ ಕೊಡಿಸಿ ರಾಯಪ್ಪ. ಮತ್ತು ರಾಯಪ್ಪ, ಮೀನಾಕ್ಷಿ ಅಂತ ರಾಯಪ್ಪ, ಇವ್ರ ಮಗಳಿಗೆ ಒಳ್ಳೆ ಕೆಲಸನಂತೆ ಕರುಣಿಸಿ ತಂದೆ. ಮತ್ತು ರಾಯಪ್ಪ, ಕಲ್ಪನಾ ಅಂತ, ಇವ್ರ ಮಗ ಮೆಡಿಕಲ್ ಮಾಡೋದಕ್ಕೆ ಅಂತ ಅದು ಇವತ್ತೇ ಫಾರಿನ್ಗೆ ಹೋಗ್ತಿದ್ದಾರಂತೆ ರಾಯಪ್ಪ. ಈ ಥರ್ಸ್ಡೇನೋ ಯಾವ ಥರ್ಸ್ಡೇ ನಂಗೆ ತಿಳಿದು. ಅವ್ರ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಅವ್ರ ಜರ್ನಿ ಚೆನ್ನಾಗಾಗಲಿ ಅಂತ ನೀವು ಆಶೀರ್ವಾದ ಮಾಡಿ ರಾಯಪ್ಪ. ಅವ್ರ ಮಗನಿಗೆ ಎಲ್ಲ ಒಳ್ಳೆಯದನ್ನು ಮಾಡಿ ತಂದೆ. ಇನ್ನೊಬ್ಬರು ರಾಯಪ್ಪ, ಕಿಂಗ್ ಅಂತ ಅವ್ರದ್ದು ಯೂಸರ್ ನೇಮ್ ಇದೆ ಅಷ್ಟೇ, ಬಟ್ ಅವ್ರ ಹೆಸರು ನನಗೆ ಗೊತ್ತಿಲ್ಲ ರಾಯಪ್ಪ. ಅವರು ಆರೋಗ್ಯ ಸಮಸ್ಯೆ ಇದೆಯಂತೆ, ಅವ್ರ ಆರೋಗ್ಯ ಸಮಸ್ಯೆನ ಸರಿ ಮಾಡಿಕೊಡಿ ರಾಯಪ್ಪ. ಉಮೇಶ್ ಅಂತ ಹೇಳಿ ರಾಯಪ್ಪ, ಅವರು ಕೂಡ ಸಾಲ ಬಾಧೆಯಲ್ಲಿ ಸಿಕ್ಕಿ ಕಷ್ಟಪಡ್ತಿದ್ದಾರಂತೆ ರಾಯಪ್ಪ. ನಿಮ್ಮ ದಯೆ, ನಿಮ್ಮ ಕರುಣೆ, ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದದಿಂದ ಅವ್ರು ಪಡ್ತಿರೋ ಕಷ್ಟದಿಂದ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ. ಅವ್ರಿಗೂ ಕೂಡ ನಾನು ಶ್ರಿತಜನ ದುರಿತಜ್ಞಂ ಶ್ಲೋಕ ಹೇಳ್ಕೊಟ್ಟಿದ್ದೀನಿ ರಾಯಪ್ಪ. ನಿಮ್ಮ ಆಶೀರ್ವಾದ ಕೊಟ್ಟು ಕಣ್ತೆರೆದು ನೋಡಿ ರಾಯಪ್ಪ ಅವ್ರ ಜೀವನದಲ್ಲಿ.
ಮತ್ತು ಸೌಮ್ಯ ಅನ್ನೋರು ರಾಯಪ್ಪ, ಇವರು ಕೂಡ ರಕ್ತಹೀನತೆಯಿಂದ ಕಷ್ಟಪಡ್ತಿದ್ದಾರಂತೆ ರಾಯಪ್ಪ. ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಇದೆ, ಅದನ್ನು ಸರಿ ಮಾಡಿಕೊಡಿ ರಾಯಪ್ಪ. ಮತ್ತು ಇನ್ನೊಬ್ಬರು ಹೇಮಲತಾ ಅಂತ ಕೇಳಿದ್ದಾರೆ ರಾಯಪ್ಪ, ಅವ್ರ ಮಗನ ಎಜುಕೇಷನ್ನು ಚೆನ್ನಾಗಾಗಲಿ ಅಂತ ರಾಯರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರ ಮಗನ ವಿದ್ಯಾಭ್ಯಾಸ ಚೆನ್ನಾಗಾಗೋ ಥರ ಮಾಡಿಕೊಡಿ ರಾಯಪ್ಪ. ಇನ್ನೊಬ್ಬರು ರಾಯಪ್ಪ ಬಿಂದಾಸ್ ಅಂತ ಒಂದು ಹುಡುಗ ರಾಯಪ್ಪ, ಅವನು SLC ಎಕ್ಸಾಮ್ ಬರಿಬೇಕು, ಅವನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಎಕ್ಸಾಮ್ ಬರೆದು ಪಾಸಾಗೋ ಥರ ಅನುಗ್ರಹಿಸಿ ರಾಯಪ್ಪ. ಮತ್ತು ಇನ್ನೊಬ್ಬರು ರಾಯಪ್ಪ ಯಶೋಧ ಅಂತ ಹೇಳಿ, ಅವ್ರ ಮಕ್ಳುಗಳು ಕೂಡ ಒಳ್ಳೆ ಬುದ್ಧಿ ಕೊಡಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನು ಅವ್ರು ಯಾರ್ಯಾರು ತಿಳಿಸಿ ಅಂತ ಹೇಳಿದ್ದಾರೆ ಅದನ್ನು ಒಂದೂ ಮಿಸ್ ಮಾಡದೆ ನಿಮ್ಮ ಮುಂದೆ ತಿಳಿಸ್ತಿದ್ದೀನಿ ರಾಯಪ್ಪ. ಎಲ್ರಿಗೂ ನೀನು ಒಳ್ಳೇದು ಮಾಡಬೇಕು ರಾಯಪ್ಪ, ಒಳ್ಳೇದು ಮಾಡಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ರಾಯಪ್ಪ. ಇನ್ನೊಬ್ಬರು ರಾಯಪ್ಪ ದೇವಕಿ ಅಂತ ಕಮೆಂಟ್ ಮಾಡಿದ್ದಾರೆ ರಾಯಪ್ಪ. ದೇವಕಿಯನ್ನು ಹೆಸರಷ್ಟೇ ತಿಳ್ಕೊಂಡು ಬರ್ಕೊಂಡೆ ರಾಯಪ್ಪ, ಆದರೆ ಅವ್ರ ವಿಚಾರ ಏನು ಅಂತ ನಿನ್ನೆ ನಾನು ತುಂಬ ನೋಡಿದೆ ರಾಯಪ್ಪ. ನನಗೆ ಆ ಕಮೆಂಟಲ್ಲಿ ಎಲ್ಲೂ ಸಿಗಲಿಲ್ಲ, ಬಟ್ ಕಳಿಸಿದ್ರು ರಾಯಪ್ಪ. ದೇವಕಿ ಅನ್ನೋರ ಸಮಸ್ಯೆ ಏನಿದೆ ಅಂತ ನನಗೆ ಗೊತ್ತಿಲ್ಲ, ರಾಯರಿಗೆ ಹೇಳಿ ಅಂತ ವಿಚಾರ ತಿಳಿಸಿದ್ರು. ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಅವ್ರದ್ದು ಏನೇ ಕಷ್ಟಗಳಿದ್ರೂ ಸರಿ ಮಾಡಿಕೊಡಿ ರಾಯಪ್ಪ. ಗುರು ರಾಘವೇಂದ್ರ ಸ್ವಾಮಿಗಳೇ ನನ್ನಪ್ಪ, ಇಲ್ಲಿ ಕೇಳಿರೋ ಪ್ರತಿಯೊಬ್ಬರು ಕಷ್ಟನೂ ನೀನು ಸರಿ ಮಾಡಿಕೊಡ್ಬೇಕು ರಾಯಪ್ಪ. ಇವರೆಲ್ಲರೂ ನನ್ನನ್ನು ಯಾಕೆ ಕೇಳಿದ್ರು, ನಿಮ್ಮ ಮನೇಲಿ ಪೂಜೆ ಮಾಡುವಾಗ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ನನಗೆ ತಿಳಿದು ತಂದೆ. ಆದರೆ ಒಬ್ಬೊಬ್ಬರು ಕಷ್ಟನೂ ನನ್ನ ಕಷ್ಟ ಇದ್ದ ಹಾಗೆ ನಾನು ಭಾವಿಸ್ತಿದ್ದೀನಿ ರಾಯಪ್ಪ. ನಿನ್ನ ಮುಂದೆ ಕೂತು ಈ ಅಭಿಷೇಕ ಪೂಜೆನ ಮಾಡ್ತೀನಿ, ಎಲ್ಲರ ಕಷ್ಟಗಳನ್ನು ನೀನು ಸರಿ ಮಾಡಬೇಕು ರಾಯಪ್ಪ. ಪ್ರತಿಯೊಬ್ಬರು ಕಮೆಂಟ್ ಮೂಲಕ ಅಕ್ಕ ನನಗೆ ಒಳ್ಳೇದಾಯಿತು ಅಂತ ತಿಳಿಸ್ಬೇಕು ರಾಯಪ್ಪ. ಎಲ್ಲರ ಕಷ್ಟನೂ ನೀನು ಸರಿ ಮಾಡಿ ಎಲ್ರಿಗೂ ಆಶೀರ್ವಾದ ಕೊಡಲೇಬೇಕು ರಾಯಪ್ಪ. ಪ್ಲೀಸ್ ರಾಯಪ್ಪ. ರಾಘವೇಂದ್ರ ಸ್ವಾಮಿಗಳೇ, ಅಭಿಷೇಕ ಆಯಿತು, ಪ್ರತಿಯೊಬ್ಬರು ಕಷ್ಟನೂ ನೀನು ಸರಿ ಮಾಡಬೇಕಪ್ಪ. ಎಲ್ಲರೂ ಅವ್ರ ಮನೆಗಳಲ್ಲಿ ನಿನ್ನನ್ನು ಪೂಜಿಸ್ಬೇಕು, ಆರಾಧಿಸ್ಬೇಕು ರಾಯಪ್ಪ. ಎಲ್ಲರ ಕಷ್ಟನೂ ಕಳೀತಂದೆ. ಇವಾಗ ರಾಘವೇಂದ್ರ ಗುರುಸ್ತೋತ್ರ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಕಾಪಾಡು ನನ್ನಪ್ಪ. ಅಥ ಶ್ರೀ ರಾಘವೇಂದ್ರ ಸ್ತೋತ್ರಂ. ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ವತು ಮಾಂ ಸದಾಯಂ. ವಿಡಿಯೋಸ್ ತುಂಬ ಲೆಂತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಘವೇಂದ್ರ ಗುರುಸ್ತೋತ್ರನ ಸ್ವಲ್ಪ ಹಾಕಿದೆ. ಮತ್ತು ರಾಘವೇಂದ್ರ ಗುರುಸ್ತೋತ್ರ ಹೇಳೋ ಟೈಮಲ್ಲಿ ನಿಮಗೆ ಹೂ ಪ್ರಸಾದ ಕೊಟ್ಟಿದ್ದಾರಲ್ಲ, ನಿಮಗೆಲ್ಲ ಕೇಳ್ಕೊಂಡು ಹೇಳ್ತಿದ್ದೀನಿ ಅಂದಾಗ ಆ ವಿಡಿಯೋಸ್ ಹಾಕ್ತೀನಿ, ನೀವು ನೋಡ್ಬೋದು. ಎಷ್ಟೊತ್ತಿಂದ ನೋಡ್ಕೊಂಡು ಬಂದ್ರಿ, ಅಲ್ಲಿವರೆಗೂ ಸೇವಂತಿಗೆ ಹೂ ಹೀಗೆ ಇರುತ್ತೆ. ನಾನು ಈ ಗುರುಸ್ತೋತ್ರ ಹೇಳ್ತಾ ಲಾಸ್ಟ್ ಎಂಡಿಂಗ್ ಮಾಡೋಷ್ಟರೊಳಗಡೆ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದದಲ್ಲಿ ಬಲ ಎಡ ಅಂತಲ್ಲ, ಸತ್ಯವಾಗ್ಲೂ ರಾಯರು ನಿಮ್ಮೆಲ್ಲರ ಕೋರಿಕೆನೂ ಈಡೇರಿಸ್ಕೊಡ್ತಾರೆ. ನೋಡಿ, ಇವಾಗ ಹೂ ಪ್ರಸಾದ ಕೊಟ್ಟಿರೋ ಕ್ಲಿಪ್ಪಿಂಗ್ ಹಾಕ್ತೀನಿ. क्या गुरु राघवेंद्र चरणं द्वंद्वं स्मरम्य पटे स्तोत्रं दिव्यमिदं सदा नहि भवे तस्यासु कंकिंचन किन्त्विष्टात् समृद्धिरेव कमलानाथ प्रसादो दयात् कीर्तिर्दिग्विदित विभूतिरतुला साक्षी हयस्योत्रहि इति श्री राघवेंद्रार्य गुरुराज प्रसादतः कृतं स्तोत्रमिदं पुण्यं श्रीमद्भिषर्पणाभिदहि पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवये वैष्णवेन्दीवरेन्दवे श्री राघवेंद्र गुरवे नमो ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪನಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರಂ. ಈ ಹೂ ತೊಗೊಂಡು ಮಡ್ಕೊಳ್ತಾ ನಾನು ಅಂದೆ, ರಾಯರೇ ಇವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲೇಬೇಕು, ನೀವು ಇನ್ನೂ ಒಂದು ಬಾರಿ ನಾನು ಗುರುಸ್ತೋತ್ರ ಹೇಳ್ತೀನಿ ಅಂತ ತಕ್ಷಣ ಬಲ್ದ ಕಡೆ ಕೊಟ್ಟರು. ಆ ಹೂ ಇದೆ.
ನೋಡಿ ಟೈಮಿಂಗ್ಸು. ಇದು ನಾನು ರಾಯರಿಗೆ ನೈವೇದ್ಯ ಮಾಡ್ತಿದ್ದೆ, ತಟ್ಟೆ ಎತ್ಕೊಂಡು. ನಾನು ಒಂದೇ ಕೈಯಲ್ಲಿ ಫೋನ್ ಇಟ್ಕೊಂಡು ಶೂಟ್ ಮಾಡ್ತೀನಿ. ನೈವೇದ್ಯ ಮಾಡುವಾಗ ನನಗೆ ಫೋನು ಮತ್ತು ನೈವೇದ್ಯದ ತಟ್ಟೆ ಇಟ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಫೋನ್ ಆಫ್ ಮಾಡಿಟ್ಟಿದ್ದೆ. ಬಟ್ ನೈವೇದ್ಯಕ್ಕೆ ಅಂತ ತಟ್ಟೆ ಎತ್ಕೊಂಡಾಗ ರಾಯರು ನೋಡಿ ಈ ರೀತಿ ಹೂ ಪ್ರಸಾದ ಕೊಟ್ಟಿದ್ದಾರೆ. ನೋಡಿ ನನ್ನಪ್ಪ ತುಳಸಿ ಕೊಟ್ಟಿದ್ದಾರೆ, ಕನಕಾಂಬರ ಹೂವು ಕೊಟ್ಟರು, ಜೊತೆಗೆ ಸೇವಂತಿಗೆ ಹೂವು ಕೊಟ್ಟರು. ಹೂಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಅದೇನು ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ ರಾಯಪ್ಪ, ಇಷ್ಟು ಪ್ರೀತಿ ತೋರಿಸ್ತೀರಾ. ಐ ಲವ್ ಯು ಸೋ ಮಚ್ ರಾಯಪ್ಪ. ನೀವಂದರೆ ನನ್ನ ಪ್ರಾಣ, ನೀವಂದರೆ ನನ್ನ ಜೀವ, ನೀವಂದರೆ ನನ್ನ ಉಸಿರು ರಾಯಪ್ಪ. ಎಲ್ರಿಗೂ ಕಾಪಾಡಿ ಅಂತ ಕೇಳಿದಾಗಲೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರಿ, ಒಳ್ಳೇದು ಮಾಡ್ತೀನಿ ಅಂತ. ನಾನು ನೈವೇದ್ಯ ಮಾಡುವಾಗ ಕೂಡ ನನಗೂ ಕೂಡ ಆಶೀರ್ವಾದ ಮಾಡಿದ್ರಿ. ಥ್ಯಾಂಕ್ ಯು ರಾಯಪ್ಪ, ಲವ್ ಯು. ನೋಡಿ ಈ ಪ್ರಸಾದದ ತಟ್ಟೆ ಆದಮೇಲೆ ಈ ಪ್ರಸಾದದ ತಟ್ಟೆ ನಾನು ನೈವೇದ್ಯ ಮಾಡ್ತಿದ್ದೆ ರಾಯರಿಗೆ. ತುಂಬ ಸಂತೋಷಕ್ಕೆ ನನಗೆ ದುಃಖ ಆಗ್ತಿದೆ. ಸಖತ್ ಆಶೀರ್ವಾದ ಮಾಡ್ತಿದ್ದಾರೆ ರಾಯರು. ಈ ತಟ್ಟೆ ಕೂಡ ನಾನು ನೈವೇದ್ಯ ಮಾಡುವಾಗ ಇಲ್ಲಿ ನೋಡಿ ಈ ಹೂ ಪ್ರಸಾದನ ಕೊಟ್ಟರು. ನಾನು ಏನಕ್ಕೆ ಕಳ್ತಿದ್ದೀನಿ ಅಂತ ತಿಳ್ಕೊಬೇಡಿ, ಇದು ಭಕ್ತಿಯಿಂದ ಅಳು ಬರ್ತಿರೋದು, ರಾಯರ ಮೇಲಿರೋ ಪ್ರೀತಿಯಿಂದ. ಹಾಗೆ ರಾಯರು ನನಗೆ ಕೊಡ್ತಿರೋ ಆಶೀರ್ವಾದ ಪ್ರೀತಿಯಿಂದ ನನಗೆ ದುಃಖ ಆಗ್ತಿದೆ ಅಷ್ಟೇ ಹೊರತು ಬೇರೇನೂ ಇಲ್ಲ. ನನಗೆ ಈ ಥರ ಭಕ್ತಿ ಬಂದಾಗ ನಿಜವಾಗ್ಲೂ ತುಂಬ ಇಷ್ಟು ಭಕ್ತಿ ಕೊಟ್ಟಿದ್ದಾರೆ ನನಗೆ ರಾಯಪ್ಪ. ಐ ಲವ್ ಯು ಸೋ ಮಚ್ ರಾಯಪ್ಪ. ಥ್ಯಾಂಕ್ಸ್ ಎಲ್ಲ ರಾಯಪ್ಪ. ಹೂಗಳ ಮೇಲೆ ಹೂಗಳು ಇವತ್ತು. ಮುಳುಗಿರಲಿ ಕಣ್ಣೀರು ಕರಗಿರಲಿ ಕಾಪಾಡುವ ಎನ್ನೆನು ಕಂದನ ತಂದೆಯು ಮರೆವನೇನು. ನೀ ತಂದೆ ನಾ ಕಂದ ಇದು ನಮ್ಮ ಅನುಬಂಧ, ಬೇರೇನು ನಾರಿಯನು. ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ಬಿಸಿಲಲ್ಲಿ ನೆರಳಲ್ಲಿ ಹಗಲಲ್ಲಿ ಇರುಳಲ್ಲಿ, ಬಿಸಿಲಲ್ಲಿ ನೆರಳಲ್ಲಿ ಹಗಲಲ್ಲಿ ಇರುಳಲ್ಲಿ ಗುರು ರಾಘವೇಂದ್ರ ಎನ್ನುವೆ. ಆ ಕ್ಷಣವೇ ಆನಂದವ ಹೊಂದುವೆ. ಬಿಸಿಲಲ್ಲಿ ನೆರಳಲ್ಲಿ ಹಗಲಲ್ಲಿ ಇರುಳಲ್ಲಿ ಗುರು ರಾಘವೇಂದ್ರ ಎನ್ನುವೆ. ಆ ಕ್ಷಣವೇ ಆನಂದವ ಹೊಂದುವೆ. ನನ್ನ ವಾಟ್ಸಪ್ ಸ್ಟೇಟಸ್ಗೆ ಅಂತ ರಾಯರಿಗೆ ಮತ್ತೆ ಹೂ ಮಾಡಿಸಿ ವಿಡಿಯೋ ಶೂಟ್ ಮಾಡಿಕೊಂಡೆ. ನೋಡಿದ್ರಿ ಅನಿಸುತ್ತೆ, ಏನು ಮುದ್ದಾಗಿ ಕಾಣಿಸ್ತಿದ್ದಾರಲ್ವ ರಾಯರು. ನಿಮಗೂ ಹಾಗೆ ಅನಿಸ್ತಿದ್ರೆ ತಿಳಿಸಿ. ಮತ್ತು ರಾಯರಿಂದ ಒಂದು ಹೂವಿನ ದಳ ಅಲ್ಗಾಡೋದನ್ನ ನಾವು ನೋಡಬೇಕಂದ್ರೂ ಪುಣ್ಯ ಮಾಡಿರಬೇಕು. ರಾಯರು ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ನಾನು ಹೇಳಿದ್ದೀನಿ ಅಲ್ಲಿ ಎಲ್ರಿಗೋಸ್ಕರ ಗುರುಸ್ತೋತ್ರ ಹೇಳ್ತಿದ್ದೀನಿ ಅಂದಾಗಲೇ ನಿಮ್ಮೆಲ್ರಿಗೂ ರಾಯರು ಬ್ಲೆಸ್ ಮಾಡಿದ್ದಾರೆ. ಲೆಫ್ಟ್ ಸೈಡು ಇನ್ನೂ ಕೆಲವರು ರೈಟು ಲೆಫ್ಟು ಅನ್ಬೇಡಿ. ರಾಯರ ಆಶೀರ್ವಾದ ಯಾವಾಗಲೂ ಒಳ್ಳೆಯದಾಗಿರುತ್ತೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋಸ್ ತುಂಬ ಲೆಂತಿ ಆಯಿತು ಅಂತ ನಾನು ಮಧ್ಯಾಹ್ನದ ಪೂಜೆ ಸಂಜೆ ಪೂಜೆನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇದೇ ಜಾಸ್ತಿ ಹೊತ್ತಾಗೋಯ್ತು. ರಾಯರು ಇದ್ದಾರೆ, ಖಂಡಿತವಾಗ್ಲೂ ಎಲ್ಲರ ಕಷ್ಟಕ್ಕೂ ಸ್ಪಂದಿಸ್ತಾರೆ. ಅವ್ರನ್ನ ನಾವು ನಂಬಿಕೆಯಿಂದ ಪೂಜಿಸಬೇಕು. ರಾಯರು ನಾವು ಒಂದು ಕೇಳಿದ್ರೆ 100 ಕೊಡ್ತಾರೆ. ಯಾವುದು ಅವ್ರ ಕೈಲಿ ಕೊಡೋಕೆ ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ನಾವು ಕೇಳೋದ್ರಲ್ಲಿ ಸತ್ಯ ಇರಬೇಕು. ನಮ್ಗೆ ಅದು ಒಳ್ಳೇದಾದರೆ ರಾಯರು ಕರುಣಿಸ್ತಾರೆ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣ ಮಸ್ತು.